ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್, ಇವತ್ತು ತುಂಬಾ ಚೆನ್ನಾಗಿರೋ ತುಂಬ ಕ್ವಾಲಿಟಿಯಲ್ಲಿ ಕಟ್ಟಿರೋ ಒಂದು ಸೂಪರ್ ಆಗಿರೋ ಬಿಲ್ಡಿಂಗ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ನ ಕ್ಲಿಕ್ ಮಾಡಿ. ಈ ಒಂದು ಬಿಲ್ಡಿಂಗು ಬಂದ್ಬಿಟ್ಟು ನಿಮಗೆ 20ಕ್ಕೆ 33 ಮೆಷರ್ಮೆಂಟಲ್ಲಿ ಕಟ್ಟಿರ್ತಾರೆ. ಪ್ರತಿಯೊಂದು ಕ್ವಾಲಿಟಿ ವರ್ಕು ಈ ಒಂದು ಬಿಲ್ಡಿಂಗ್ನಲ್ಲಿ ನೀವು ಕಾಣ್ಬೋದು. ಇದು ವೆಸ್ಟ್ ಫೇಸ್ ಸೈಟ್ ಆಗಿರುತ್ತೆ. ನಾರ್ತ್ ಡೋರು ಅವೈಲೇಬಲ್ ಇರುತ್ತೆ. ಪಶ್ಚಿಮ ದಿಕ್ಕಿಗೆ ಸೈಟ್ ಇರೋದು. ನಂದಿ ಬಾಗಿಲಿಗೆ ಡೋರು ಅವೈಲೇಬಲ್ ಇರುತ್ತೆ. ಓನ್ ಬೋರ್ವೆಲ್ ಇರುತ್ತೆ, CMC ವಾಟರ್ ಕನೆಕ್ಷನ್ ಇರುತ್ತೆ, ಕಾವೇರಿ ವಾಟರ್ ಕನೆಕ್ಷನ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಮೀಟ್ರು ಕನೆಕ್ಷನ್, ಕಾವೇರಿ ಇದು ಮೀಟ್ರ್ ಕನೆಕ್ಷನ್ ನೀವು ತಗೊಬೇಕಾಗುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK ಬರುತ್ತೆ. ಫಸ್ಟ್ ಫ್ಲೋರ್ ಒಂದು 2 BHK, ಸೆಕೆಂಡ್ ಫ್ಲೋರ್ ಒಂದು 2 BHK. ನೋಡಿ, ಸಂಪೂರ್ಣ ನೀವು ಗಮನಿಸ್ಬೋದು. ಬನ್ನಿ ಈಗ ಗ್ರೌಂಡ್ ಫ್ಲೋರಲ್ಲಿರೋ ಒಂದು ಸಿಂಗಲ್ BHK ಮನೆನ ತೋರಿಸ್ತೀನಿ. ಸಿಂಪಲ್ ಆಗಿ ಒಂದು TV ಕ್ಯಾಬಿನೆಟ್ ಪ್ರೊವೈಡ್ ಮಾಡಿದ್ದಾರೆ. ಒಂದು ಚಿಕ್ಕದಾದ ಚೊಕ್ಕವಾದ ಫ್ಯಾಮಿಲಿಗೆ ಈ ಒಂದು ಮನೆ ಸೂಟಬಲ್ ಆಗುತ್ತೆ. ಇಲ್ಲಿ ಈ ಒಂದು ಮನೆಗೆ 6,000 to 7,000 ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ವಾಷಿಂಗ್ ಮೆಷಿನ್ ಫ್ರಿಡ್ಜಿಗೂ ಕೂಡ ಪ್ರಾವಿಷನ್ ಇದೆ. ಲಾಫ್ಟ್ ಇದೆ, ಮಿಡ್ ಕ್ಯಾಬಿನೆಟ್ಸ್ ಇದೆ, ಕಿಚನ್ ಕ್ಯಾಬಿನೆಟ್ಸ್ ಇದಾವೆ. ಪಾರ್ಕಿಂಗ್ ಸೈಡ್ಗೆ 3 ಪಾಯಿಂಟ್ ಕಿಟಕಿನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಓಪನ್ ಟೈಪ್ ವಾರ್ಡ್ರೋಬ್ಸ್ನ ಬೆಡ್ರೂಮ್ನಲ್ಲಿ ನೀವು ಕಾಣ್ಬೋದು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಪ್ರತಿಯೊಂದು ಫ್ಲೋರ್ಗೂ ನಿಮಗೆ ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಇದು ಕಾರ್ನರ್ ಬಿಲ್ಡಿಂಗ್ ಆಗಿರುತ್ತೆ. ವೆಸ್ಟ್ ನಾರ್ತ್ ಕಾರ್ನರ್ ಬಿಲ್ಡಿಂಗ್ ಇದು. ನೋಡಿ, ಸ್ಟೇರ್ ಕೇಸ್ 3 feet ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ. ರೋಡ್ ಸೈಡ್ಗೆ SS ರೈಲಿಂಗ್ಸ್ನ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಫುಲ್ ಗ್ರಾನೈಟ್ ಇದೆ. ಇಲ್ಲೂ ಕೂಡ ಸೇಫ್ಟಿ ಗೇಟ್ನ ನೀವು ಗಮನಿಸಬಹುದು. ಇನ್ಸೈಡು ಔಟ್ಸೈಡು ಫುಲ್ಲು ಗ್ರಾನೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗು ಮೇನ್ ಡೋರ್ ಇದು ಓನರ್ಗೆ ಅಂತ ಕನ್ಸ್ಟ್ರಕ್ಷನ್ ಮಾಡಿರೋದು. ಫಸ್ಟ್ ಫ್ಲೋರು ಆಲ್ಮೋಸ್ಟ್ ಯಾವುದೇ ಬಿಲ್ಡಿಂಗಲ್ಲಿ
ಇಲ್ಲ ಫಸ್ಟ್ ಫ್ಲೋರ್ ಇರ್ತಾರೆ, ಇಲ್ಲ ಸೆಕೆಂಡ್ ಫ್ಲೋರ್ ಇರ್ತಾರೆ ಓನರು. ಸೊ ಹಾಗಾಗಿ ಅವ್ರಿಗೆ ಅಂತ ಇಲ್ಲಿ ಮೈನ್ ಡೋರು ಟೀಕ್ ವುಡ್ಡು ಜೊತೆಗೆ ಪೂಜಾ ಡೋರು ಟೀಕ್ ವುಡ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಇಲ್ಲಿ ಹಾಲ್ನ ನೀವು ಗಮನಿಸ್ಬೋದು. ತುಂಬಾ ಚೆನ್ನಾಗಿರೋ POP ಕೂಡ ಮಾಡಿಕೊಟ್ಟಿದ್ದಾರೆ. ಒಂದು ದೇವ ಮೂಲೆಗೆ, ಒಂದು ಕುಬೇರ ಮೂಲೆಗೆ ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ನಾರ್ಮಲ್ ಗ್ರಾನೈಟ್ ಜೊತೆಗೆ ಒಂದು ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಫ್ಲೋರಿಂಗಲ್ಲಿ. ಅದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಕಿಚನ್ನ ಗಮನಿಸ್ಬೋದು. ವಾಟರ್ ಟ್ಯಾಪ್ಸ್ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಕಿಚನ್ ಬ್ಯಾಸ್ಕೆಟ್ಸು ಎಲ್ಲ SS ಟೈಪ್ನ ಯೂಸ್ ಮಾಡಿದ್ದಾರೆ. ನೋಡಿ ಫಸ್ಟ್ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ. ಫಸ್ಟ್ ಬೆಡ್ರೂಮ್ನಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಯಾರಾದರೂ ಮಾಡ್ತಾ ಇದ್ದರೆ ಅಂಥವ್ರಿಗೆ ಅಂತ ಇಲ್ಲಿ ಒಂದು ಕ್ಯಾಬಿನ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಸ್ಲೈಡಿಂಗ್ ವಾರ್ಡ್ರೋಬ್ನ ಕೊಟ್ಟಿದ್ದಾರೆ. ಇಲ್ಲಿ ಆರಾಮಾಗಿ ನೀವು ಕಿಂಗ್ ಸೈಜ್ ಕಾಟ್ನ ಯೂಸ್ ಮಾಡ್ಬೋದು. ಫ್ಯಾಮಿಲಿ ಕಾಟು ಆಲ್ಮೋಸ್ಟ್ ಹಾಕಿದ್ರೆ ಸ್ವಲ್ಪ ಇಕ್ಕಟ್ಟಾಗುತ್ತೆ, ಹಂಗಾಗಿ ಕಿಂಗ್ ಸೈಜ್ ಕಾಟ್ನ ಯೂಸ್ ಮಾಡಿದ್ರೆ ಫ್ರೀಯಾಗಿ ಸ್ಪೇಸು ಕೂಡ ನಿಮಗೆ ಸಿಗುತ್ತೆ. ಒಂದು ಸೈಡ್ ವಾಲ್ಗೆ ರಾಯಲ್ ಪ್ಲೇ ಪೇಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಬೆಡ್ರೂಮಲ್ಲೂ ಕೂಡ ನೀವು ಗಮನಿಸ್ಬೋದು. ಗೋಡೆಗೆ ಫುಲ್ ಪೇಂಟೇ ಮಾಡಿರೋದು, ಅದು ಸ್ಟಿಕ್ಕರ್ ಅಲ್ಲ. ಅದು ಕೆಲವೊಂದು ಜನ ಸ್ಟಿಕ್ಕರ್ ಅಂತ ಕಂಡಿರ್ತಾರೆ. ನೋಡಿ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ, ಲಾಫ್ಟ್ಸ್ ಇದೆ. ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ನ ಯೂಸ್ ಮಾಡ್ಬೋದು ನೀವು. ಜೊತೆಗೆ ಅಟ್ಯಾಚ್ ಬಾತ್ರೂಮ್, ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವೈಲೇಬಲ್ ಇರುತ್ತೆ.
ಇದು ನಾರ್ತ್ ವೆಸ್ಟ್ ಕಾರ್ನರ್ ಬಿಲ್ಡಿಂಗ್ ಆಗಿರೋದ್ರಿಂದ ಗಾಳಿ ಬೆಳಕು ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಪಕ್ಕದಲ್ಲಿ ಯಾವುದೇ ಬಿಲ್ಡಿಂಗು ಬರದೇ ಇರೋದ್ರಿಂದ ನಾರ್ತ್ ಸೈಡ್ಗೂ ವೆಸ್ಟ್ ಸೈಡ್ಗೂ ಎರಡೂ ಕಡೆಯಿಂದನೂ ನಿಮಗೆ ಬೆಳಕು ಬರೋದ್ರಿಂದ ಕಂಪ್ಲೀಟಾಗಿ ಮನೆ ತುಂಬ ಬೆಳಕು ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮಲ್ಲಿ ವಾಲ್ ಟೈಲ್ಸ್ ಅಪ್ ಟು ರೂಫ್ವರೆಗೂ ಬಾತ್ರೂಮ್ನಲ್ಲಿ ನೀವು ಕಾಣ್ಬೋದು. ಫ್ಲೋರಿಂಗು ಕೂಡ ಆಂಟಿ ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಅಲ್ಲಿ ಈ ಒಂದು ಡಬಲ್ BHKಗೆ ಯಾರಾದರೂ ರೆಂಟ್ ಟೈಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಇಲ್ಲಿ 12,000 to 14,000 ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಂಗಲ್ BHKಗೆ 6,000 to 7,000 ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓವರಾಲ್ ಬಿಲ್ಡಿಂಗ್ ಗಮನಿಸಿದ್ರೆ 30,000 ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು BBMP ಲಿಮಿಟಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಈ ಖಾತಾ ಕೂಡ ನಿಮಗೆ ಅಪ್ಲೈ ಮಾಡಿದ್ದಾರೆ. ನೀವು ಬಂದು ವಿಸಿಟ್ ಮಾಡಿ ಎಲ್ಲ ಓಕೆ ಮಾಡಿಕೊಂಡು ಅಗ್ರಿಮೆಂಟ್ ಹಾಕೊಳ್ಳೋ ಅಷ್ಟೊತ್ತಿಗೆ ಆ ಒಂದು ಈ ಖಾತಾ ಕೂಡ ರೆಡಿಯಾಗಿರುತ್ತೆ. ನೋಡಿ, ಇಲ್ಲೂ ಕೂಡ ಸೆಕೆಂಡ್ ಫ್ಲೋರಲ್ಲಿ 2 BHK ಮನೆಯನ್ನು ಕಾಣ್ಬೋದು. ಸೇಫ್ಟಿ ಗೇಟು ಕೂಡ ಪ್ರೊವೈಡ್ ಮಾಡಿದ್ದಾರೆ. 3 ಮನೆಗೂ ಸೇಫ್ಟಿ ಗೇಟ್ ಇದೆ. ಇದರ ಓನರ್ ಕೋಡಿಂಗ್ ಪ್ರೈಸ್ 1,10,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ನೀವು ವಿಡಿಯೋ ನೋಡಿ ಕಂಪ್ಲೀಟಾಗಿ ಬರೋಕ್ಕೆ ಮುಂಚೆ, ಯಾವುದೇ ಒಂದು ಮನೆಯ ವಿಸಿಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಒಂದು 2 hour ಮುಂಚೆ ಕಾಲ್ ಮಾಡಿ ಬಂದರೆ ನಮಗೆ ಅನುಕೂಲ ಆಗುತ್ತೆ. ಫಿಸಿಕಲಿ ವಿಸಿಟ್ ಮಾಡಿದ ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಈ ಮನೆ ಓಕೆನೋ ತಗೊಳ್ಳೋದೋ ಬೇಡವೋ ಅಂತ. ಆಗ ಎಲ್ಲ ಓಕೆ ಆಯಿತು ಅಂದರೆ ಒಂದು ಸರಿ ರೇಟ್ ಫೈನಲೈಸ್ ಮಾಡಿಕೊಂಡು ಟೋಕನ್ ಅಡ್ವಾನ್ಸ್ ಕೊಟ್ಟರೆ ಡಾಕ್ಯುಮೆಂಟ್ಸ್ನ ಕೊಡ್ತಾರೆ ಲೀಗಲ್ ಚೆಕ್ ಮಾಡೋಕ್ಕೆ. ಲೀಗಲ್ಗೆ ಅಂತ ಅವರು ಒಂದು 5 to 6 days ಟೈಮ್ನ ಪ್ರೊವೈಡ್ ಕೊಟ್ಟಿರ್ತಾರೆ. ಅಷ್ಟರೊಳಗೆ ನೀವು ಲೀಗಲ್ನ ಚೆಕ್ ಮಾಡಿಸ್ಕೊಂಬರ್ಬೇಕಾಗುತ್ತೆ. ಯಾಕಂದರೆ ಈ ಒಂದು ಮನೆಗೆ ಡೈಲಿ ಏನಿಲ್ಲ ಅಂದರೆ, ಈ ಒಂದು ಮನೆಗೆ ಅಂತಲ್ಲ, ಹೊಸ ಮನೆಗಳಿಗೆ ಯಾವುದೇ ಸೇಲ್ ಮನೆಗೆ ಡೈಲಿ ಏನಿಲ್ಲ ಅಂದರೆ ಒಂದು 20 ಇಂದ 25 ಮೆಂಬರ್ಸು ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ನಾನು ರಿಕ್ವೆಸ್ಟ್ ಮಾಡೋದು, ಯಾರಾದರೂ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಈ ಮನೆ ಓಕೆ ಆಯಿತು ಅಂದರೆ ಆದಷ್ಟು ಬೇಗ ಫಿಸಿಕಲ್ ವಿಸಿಟ್ ಮಾಡಿ, ನಿಮಗೆ ಎಲ್ಲ ಓಕೆ ಆಯಿತು ಅಂದರೆ ಇಮ್ಮಿಡಿಯೇಟ್ ಟೋಕನ್ ಮಾಡಿ ಮುಂದುವರಿರಿ ಅಂತ ಕೇಳ್ಕೊತೀನಿ. ಒಂದೇ ಸರಿ ಫ್ಯಾಮಿಲಿ ಬಂದ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಕೆಲಸ. ಯಾಕಂದರೆ ಅವ್ರು ನೋಡಬೇಕು ಇವ್ರು ನೋಡಬೇಕು ಅನ್ನೋ ಇದಿರಲ್ಲ. ಒಂದೇ ಸರಿ ಬಂದಾಗ ಪ್ರತಿಯೊಬ್ಬರು ಕಂಪ್ಲೀಟಾಗಿ ನೋಡ್ಬೋದು. ಆಮೇಲೆ ಡಿಸಿಷನ್ನು ಕೂಡ ಬೇಗ ತೊಗೊಬೋದು. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡೋದು, ಯಾವುದೇ ವಿಸಿಟ್ ಮಾಡೋಕ್ಕೆ ಮುಂಚೆ ಫ್ಯಾಮಿಲಿ ಸಮೇತ ಬಂದರೆ ತುಂಬ ಒಳ್ಳೆಯದು. ಅವರು ಪ್ರತಿಯೊಬ್ಬರಿಗೂ ಲೀಗಲ್ಗೆ ಅಂತ 5 days ಟೈಮ್ ಕೊಟ್ಟರೆ ಟೈಮು ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಹಂಗಾಗಿ ಅವರು ಓನರು ರಿಕ್ವೆಸ್ಟ್ ಮಾಡೋದು, ನಾವು ರಿಕ್ವೆಸ್ಟ್ ಮಾಡೋದು ಅಂದರೆ ಒಂದು ಬೇಗ ಡಿಸಿಷನ್ ಬಂದು ಟೋಕನ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ.
ಸೆಕೆಂಡ್ ಫ್ಲೋರಲ್ಲೂ ಕೂಡ 2 BHK ಮನೆಯನ್ನು ನೀವು ಗಮನಿಸ್ಬೋದು. ಆಮೇಲೆ ಈ ಒಂದು ಪ್ರಾಪರ್ಟಿ ಮೇಲೆ ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ಸ್ ಅವೈಲೇಬಲ್ ಇರುತ್ತೆ. ನಿಮಗೆ HDFC ಬ್ಯಾಂಕು, ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, ಕ್ಯಾನ್ಫಿನ್ನು, LIC, ಪಂಜಾಬ್ ಹೌಸಿಂಗ್ ಫೈನಾನ್ಸು ಈ ಎಲ್ಲ ಬ್ಯಾಂಕ್ಗಳಲ್ಲಿ ನಿಮಗೆ ಲೋನ್ಸು ಪ್ರೊವೈಡ್ ಮಾಡಿಕೊಡ್ತೀನಿ. ಇದು ಬಿ ಖಾತಾ ಪ್ರಾಪರ್ಟಿ ಆಗಿದ್ದರಿಂದ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಲೋನ್ಸು ಆಗುತ್ತೆ. ನಿಮಗೆ ಈ ಒಂದು ಬಿಲ್ಡಿಂಗ್ ಮೇಲೆ ಟೋಟಲ್ 70 to 80% ಲೋನು ಪ್ರೊವೈಡ್ ಮಾಡಿಕೊಡ್ತೀನಿ. ಅಂದರೆ ಈ ಬಿಲ್ಡಿಂಗ್ ವ್ಯಾಲ್ಯೂ 1,10,00,000. ಅದರಲ್ಲಿ 70 to 80% ಅಂದರೆ ನಿಮಗೆ ಮ್ಯಾಕ್ಸಿಮಮ್ 70 lakhsವರೆಗೂ ಲೋನ್ನ ಪ್ರೊವೈಡ್ ಮಾಡಿಕೊಡ್ಬೋದು. ಅದು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಯಾರ್ಯಾರ್ದು 750, 800 ಅದ್ರ ಮೇಲೆ ಸಿಬಿಲ್ ಸ್ಕೋರ್ ಇದ್ದವ್ರಿಗೆ ಲೋನ್ಸು ಈಸಿಯಾಗಿ ಆಗುತ್ತೆ. ಬನ್ನಿ ಈಗ ಟೆರೆಸಿಗೆ ಬಂದಿದ್ದೀನಿ. ಟೆರೆಸಲ್ಲಿ ಕೂಡ ನಿಮಗೆ ವಾಷಿಂಗ್ ಮೆಷಿನ್ಗೆ ಅಂತ ಪ್ರಾವಿಷನ್ ಕೊಟ್ಟಿದ್ದಾರೆ, ಗಮನಿಸ್ಬೋದು. ಇನ್ನೂ ಯಾವುದೇ ರೀತಿಯ ಡೀಟೇಲ್ಸ್ ಬೇಕಾದರೂ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.